ನಾನು ಯಾರು ಅಂತ ಗೊತ್ತಾ ನಿಮಗೆ? ಏನ್ರೋ ನಾನು ಕೇಳ್ತಾ ಇದ್ದೀನಿ, ನೀವು ಒಬ್ರಿಗೊಬ್ರು ಮುಖ ನೋಡ್ತಾ ಇದ್ದೀರಲ್ಲ. ನಾನು ಯಾರು ಅಂತ ಗೊತ್ತಾ? ಅಮ್ಮ, ನಿಮ್ಗೆ ಹುಷಾರಿಲ್ಲಮ್ಮ. ನಿಮ್ಗೆ ಹುಷಾರಿಲ್ಲ ಅನ್ನೋದನ್ನೇ ಮರೀತಿದ್ದೀರಾ ನೀವು. ಈ ತರ ಎಲ್ಲ ಆಯಾಸ ಮಾಡ್ಕೋಬಾರ್ದು. ರೆಸ್ಟ್ ಮಾಡಿ ಅಮ್ಮ. ನನ್ಗೆ ಹುಷಾರಿಲ್ಲ ಅನ್ನೋದು ನನಗೆ ಗೊತ್ತು, ಆದ್ರೆ ಮಾತಾಡದೇ ಇರೋ ಅಷ್ಟೇನು ಹುಷಾರ್ ತಪ್ಪಿಲ್ಲ. ಆದ್ರೆ ನನ್ನ ಮೊಮ್ಮಕ್ಕಳು ಮರಿ ಮಕ್ಕಳು ಬಂದ್ಬಿಟ್ಟಿದ್ದಾರೆ. ನಾನು ಹೆಂಗೆ ಸುಮ್ಮನೆ ಇರಕ್ಕಾಗತ್ತೆ? ಮಾತಾಡ್ದೆ. ನಾನ್ ನಿಮ್ಗೆ ಏನಾಗ್ಬೇಕು ಹೇಳಿ? ಗೊತ್ತು, ನೀವು ನಮ್ಮ ಪಪ್ಪ ಅವರ ಅಜ್ಜಿ ಅಂದ್ರೆ ಮುತ್ತಜ್ಜಿ. ಅದೇ ನಮ್ಮ ಮುತ್ತಜ್ಜಿ ಅಂತ ಕರಿಬೇಕಂದ್ರೆ ನೀವು ನನಗೆ ಮುತ್ತು ಕೊಡ್ಬೇಕು, ಇಲ್ಲಾಂದ್ರೆ ಪ್ಲೇನ್ ಅಜ್ಜಿ ಅಂತ ಕರಿತೀನಿ. ಹೌದು, ನಾನು ಅಷ್ಟೇ. ನನಗೂ ಮುತ್ತು ಕೊಟ್ಟರೆ ಮುತ್ತಜ್ಜಿ ಅನ್ನೋದು. ಅಷ್ಟೇನಾ? ನೀವು ಕೇಳೋದು ಹೆಚ್ಚು, ನಾವು ಕೊಡೋದು ಹೆಚ್ಚು. ಈ ಖುಷಿ ಆಯ್ತೇನ್ರ? ಇನ್ಮೇಲೆ ನನ್ನ ಮುತ್ತಜ್ಜಿ ಅಂತಾನೆ ಕರಿಬೇಕು. ಅಜ್ಜಿ, ನೀವು ಕೈ ಬಿಟ್ರೆ ನಾನು ನಿಮ್ ಆಶೀರ್ವಾದ ತಗೊಂತೀನಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ, ಒಳ್ಳೇದ್ ಮಾಡ್ಲಿ. ನೀ ಏನೇ ಹೇಳೋಕೊಂಡು ನೀನು ಭೂಮಿಕಾ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ದೀರ. ನಾನು ಮುದುಕಿನ ಹಿಡ್ದಾಗ್ತಾ ಇದ್ದಾಗೆ ಅವರಿಬ್ರು ಯಾವುದೇ ಬಿಲ್ದಲ್ಲಿದ್ರು ಸರಿ, ಪಕ್ಕ ಆ ಮುದುಕಿನ ಹುಡ್ಕೊಂಡು ಹೊರಗೆ ಬಂದೇ ಬರ್ತಾರೆ. ಆ್ಯಂಡ್ ನನ್ನ ಕೈಗೆ ತಗ್ಲಾಕೋತಾರೆ. ಇದು ನನ್ನ ಗೇಮ್ ಪ್ಲಾನ್. ಸೊ ಬೇಬಿ, ನಾನು ಈ ಗೇಮ್ ಪ್ಲಾನ್ ಮಾಡಿಕೊಂಡು ಇದರಲ್ಲಿ ಬ್ಯುಸಿ ಆಗಿದ್ದೀನಿ. ನನ್ನ ಕಂಪ್ಲೀಟ್ ಫೋಕಸ್ ಇದ್ರ ಮೇಲಿದೆ. ಸೊ ಇಲ್ಲಿ ಯಾರು ಏನಂತಾರೆ, ಏನು ಬಿಡ್ತಾರೆ ಅನ್ನೋದ್ರ ಮೇಲೆ ನನ್ನ ಗಮನ ಖಂಡಿತ ಇಲ್ಲ. ಬೇಬಿ, ಈ ರೆಸ್ಪೆಕ್ಟು, ಗುಡ್ ವಿಲ್ಲು ಇದೆಲ್ಲ ಬೇಕು ಒಬ್ಬ ಮನುಷ್ಯಂಗೆ, ಇಲ್ಲ ಅಂತಲ್ಲ. ಬಟ್ ಯಾವಾಗಲೂ ಅದನ್ನೇ ಇಟ್ಕೊಂಡು ನೇತಾಡೋಕ್ಕಾಗಲ್ಲ. ಬೇಬಿ, ಫಾರ್ ಎಕ್ಸಾಂಪಲ್ ನಿನಗೆ ಹೇಳ್ತೀನಿ ಕೇಳಿಸ್ಕೊ. ಹೆವಿ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಹೆವಿ ಗುಡ್ ವಿಲ್ ಇದೆ. ಅದನ್ನ ಇಟ್ಕೊಂಡು ಈಗ ನೀನು ದಿನಸಿ ಅಂಗಡಿಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತೀಯಪ್ಪ. ಅಂಗಡಿಯವನ ಹತ್ರ ಹೋಗ್ಬಿಟ್ಟು ನೀನು ನನ್ನ ಹತ್ರ ಸೆಲ್ಫ್ ರೆಸ್ಪೆಕ್ಟ್ ಇದೆ, ನನ್ನ ಹತ್ರ ಗುಡ್ ವಿಲ್ ಇದೆ, ನಂಗೊಂದು ಅರ್ಧ kg ಸಕ್ಕರೆ ಕೊಡಿ ಅಂತಂದ್ರೆ ಅವ್ನು ಕೊಡ್ತಾನ? ಖಂಡಿತ ಇಲ್ಲ. ಅವನೇನು ಕೇಳ್ತಾನೆ ಹೇಳು? ದುಡ್ಡು. ಪ್ರಪಂಚ ನಿಂತಿರೋದೇ ದುಡ್ಡಿನ ಮೇಲೆ. ಅದ್ರ ಮುಂದೆ ಸೆಲ್ಫ್ ರೆಸ್ಪೆಕ್ಟು, ಗುಡ್ ವಿಲ್ಲು ಯಾವುದು ಲೆಕ್ಕಕ್ಕೆ ಬರಲ್ಲ ಬೇಬಿ. ನೀನು ಯಾವುದೇ ಪ್ರಾಬ್ಲಮ್ ಇಲ್ಲಿರೋ A to Z ನಿನ್ನನ್ನು ಸಾಲ್ವ್ ಮಾಡೋದಕ್ಕೆ ಬೇಕಾಗಿರೋದು ದುಡ್ಡು. ಆ ದುಡ್ಡೊಂದು ಸಿಕ್ಕಿದ್ರೆ ಬೇಬಿ, ಐ ಆಮ್ ದ ಬ್ಲಡಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಇಷ್ಟು ದಿನ ಬೇಬಿ ನಾನು ಆಸ್ತಿ ಹೇಗೆ ಹೊಡೆಯೋದು ಅಂತ ಕಾಳಾಗ್ತಾ ಕೂತಿರ್ತಿದ್ದೆ. ಆದರೆ ಈಗ ಪಾಪ ಅವಳ ಹತ್ರ ಇದ್ದಿದ್ದು ಚೂರಪ್ಪರ ರೊಟ್ಟಿನೂ ಕಿತ್ಕೊಂಡ್ಬಿಟ್ಟಿದ್ದೀನಿ ನಾನು. ನನ್ನ ಹತ್ರ ಇದ್ದಿದ್ದ ಆಸ್ತಿ ಜೊತೆಗೆ ಅಜ್ಜಿ ಆಸ್ತಿನೂ ಸೇರಿ ಡಬಲ್ ಧಮಾಕ. ಸಿ ಹೌ ಕ್ಲೇವರ್ ಯುವರ್ ಹಸ್ಬೆಂಡ್. ಏನು ಗೊತ್ತಾ ಬೇಬಿ, ನಾನು ಎಲ್ಲ ಆ್ಯಂಗಲಿಂದ ಯೋಚನೆ ಮಾಡ್ತೀನಿ. ಹೌದು, ಇಲ್ಲ ಅಂತಲ್ಲ. ಫ್ರಂಟು, ಟಾಪು, ಬ್ಯಾಕು, ಸೈಡು, ಬಾಟಮು. ಬಟ್ ಈ ನಡುವೆ ಸ್ವಲ್ಪ ಅಂಡರ್ಗ್ರೌಂಡ್ ಆ್ಯಂಗಲಿಂದನೂ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಆಗ ಮಾಡಿದ್ರೇ ಜೇಡಿ ಅನ್ನಿಸ್ಕೊಳ್ಳೋದು. ಇವ್ರು ಇಷ್ಟೊಂದು ಖತರ್ನಾಕ್ ಇದ್ದಾರೆ ಅಂದಮೇಲೆ ಇವ್ರನ್ನೇ ಟ್ಯಾಕಲ್ ಮಾಡಬೇಕಂದ್ರೆ ನಾನು ಇವ್ರಿಗಿಂತ ಜಾಸ್ತಿ ಖತರ್ನಾಕ್ ಆಗಬೇಕು. ಆಗಲೇ ನಾನೇನಾದರೂ ಮಾಡೋಕ್ಕಾಗದು. ಈ ಭಾಗ್ಯ, ಹೇಗಿತ್ತು ನನ್ನ ಅಭಿನಯ? ನೀವು ಬಿಡಿಯಮ್ಮ, ನಿಮ್ಮ ಮುಂದೆ ಯಾರೂ ಇಲ್ಲ. ಏನಮ್ಮ ನೀವು ಹಂಗೆ ಎಲ್ಲರನ್ನ ಅಲ್ಲಾಡಿಸ್ಬಿಡ್ತೀರಾ. ಈ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸ್ತಾರಲ್ಲಮ್ಮ, ಅವರೆಲ್ಲ ಮೂಗ್ ಮೇಲೆ ಬೆರಳಿಟ್ಕೋಬೇಕು. ಹಾಗೆ ನಟನೆ ಮಾಡಿದ್ರೆ ನಿಜ ಅಮ್ಮ, ತುಂಬಾ ಚೆನ್ನಾಗಿತ್ತಮ್ಮ.
ಆದ್ರೆ ನನಗೊಂದು ಅನುಮಾನ ಅಮ್ಮ. ಮತ್ತೇನು ನಿನ್ಗೆ ಅನುಮಾನ? ಈಗ ನಾವೆಲ್ಲ ಇಷ್ಟು ಕಸರತ್ತು ಮಾಡ್ತಿದೀವಿ, ಇಷ್ಟು ಪ್ರಯತ್ನ ಪಡ್ತಿದೀವಿ, ಇದರಿಂದ ಅವ್ರ ಮನಸ್ಥಿತಿ ಬದಲಾಗುತ್ತಾ ಅಂತ. ಅಂದ್ರೆ ಬದಲಾವಣೆಯ ಗಾಳಿ ಬೀಸುತ್ತಾ, ಆ ಭರವಸೆ ಇದೆಯಾ ಅಮ್ಮ ನಿಮ್ಗೆ? ಖಂಡಿತ ಇದೆ. ನಂಬಿಕೆನೇ ಎಲ್ಲ. ನಂಬಿಕೆ ಮೇಲೆ ಎಲ್ಲ ನಿಂತಿರೋದು. ನಾವು ಅದನ್ನ ಕಳ್ಕೋಬಾರ್ದು. ಈಗ ನೋಡು, ನಾವು ಮಾಡ್ತಿರೋದು ನಾಟಕನೇ ಇರ್ಬೋದು. ಅದು ನಾಟಕ ಅಂತ ನಮಗ್ ಗೊತ್ತು, ಆದ್ರೆ ಅವ್ರ ಪಾಲ್ಗೆ ಅದು ಸತ್ಯನೇ ತಾನೇ. ಇದ್ರ ಹಿಂದೆ ಇರೋ ಭಾವನೆ, ಪ್ರೀತಿ, ಕಾಳಜಿ, ಅನುಕಂಪ ಇದೆಲ್ಲ ಸತ್ಯನೇ ತಾನೇ. ಅದು ಸರಿನೇ ಅಮ್ಮ. ನಮ್ ಗುಂಡುಗೆ ಈ ಅಜ್ಜಿ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಅವನಿಗೆ ಈ ಸ್ಥಿತಿನಲ್ಲಿ ನಾನಿರೋದು ನೋಡಕ್ಕಾಗಲ್ಲ. ವಿಲಿ ವಿಲಿ ಒತ್ತಾಡೋತಾನೆ. ಆ ಕಡೆ ಭೂಮಿಕಾನ್ಗೂ ಅದೇ ಪರಿಸ್ಥಿತಿ. ಅವಳಿಗೂ ನನ್ನ ಮೇಲೆ ಪ್ರೀತಿ, ಗೌರವ ಎಲ್ಲ ಇದೆ. ಅವಳಿಗೂ ನನ್ನನ್ನ ಈ ರೀತಿ ನೋಡೋದಕ್ಕಾಗಲ್ಲ ಕಣೆ. ನೀನು ಅವನಿಗೆ ಹೆತ್ತಮ್ಮನೇ ಇರ್ಬೋದು, ಆದ್ರೆ ನಿನಗಿಂತ ಹೆಚ್ಚು ನಾನು ಅವನ ಜೊತೆನಲ್ಲಿ ಕಾಲ ಕಳೆದಿದ್ದೀನಿ. ಅವನೇನು, ಅವನ ಗುಣ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೆ. ಅವನ ನಾಡಿ ಮಿಡಿತನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನೊಂದೇನಂದ್ರೆ, ನಿನ್ನ ಮಗನಿಗೆ ಚಿಕ್ಕ ವಯಸ್ಸಿನಲ್ಲೇ ಕಲಿಸಿದ್ಯಲ್ಲ ಸಂಸ್ಕಾರ, ಅದನ್ನ ಉಳಿಸ್ಕೊಂಡು ಬಂದಿದ್ದಾನೆ. ನಿನ್ನ ಮಗ ಬರೀ ಶ್ರೀಮಂತ ಅಲ್ಲ, ಹೃದಯವಂತ, ಗುಣವಂತ. ಇನ್ನೊಬ್ಬರ ಕಣ್ಣೀರು ಅವನಿಗೆ ಅರ್ಥ ಆಗುತ್ತೆ. ಅವನ ಮನಸ್ಸು ಇನ್ನೊಬ್ಬರ ನೋವಿಗೆ ಮಿಡಿಯುತ್ತೆ. ಅಂಥ ಅನುಕಂಪದ ವ್ಯಕ್ತಿನ ನಾನು ಇದುವರೆಗೂ ನೋಡೇ ಇಲ್ಲ.